ಎಲ್ಲರಿಗೂ ನಮಸ್ಕಾರ. ಇವತ್ತಿನ BK ಮಾಡೆಲ್ ಹೈಸ್ಕೂಲ್ನ ಶತಾಬ್ದಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಇಲ್ಲಿನ ಜನಪ್ರಿಯ ಶಾಸಕರು, ಆತ್ಮೀಯರಾದಂಥ ಅಭಯ್ ಪಾಟೀಲ್ ಅವರೇ, ಹಿರಿಯರು, ಮಾಜಿ ವಿಧಾನಸಭೆ ಪರಿಷತ್ತಿನ ಸದಸ್ಯರು, ಹಲವಾರು ವರ್ಷಗಳಿಂದ ಅವರ ಪ್ರೀತಿ ಸ್ನೇಹವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗಿರುವಂಥ ಮಾಂತೇಶ್ ಕವಟಗಿಮಠ್ ಸಾಹೇಬ್ರೆ, ನನ್ನ ಆತ್ಮೀಯರಾಗಿರುವಂಥ ದೇಶದ ಅಧಿಕಾರಿ ವೃಂದದಲ್ಲಿ ಸಿವಿಲ್ ಸರ್ವಿಸಸ್ನಲ್ಲಿ ಪ್ರಪ್ರಥಮ ಬಾರಿಗೆ ಐರನ್ ಮ್ಯಾನ್ ಎಂಡ್ಯೂರೆನ್ಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದಂಥ ಮೊದಲ ಸಿವಿಲ್ ಸರ್ವೆಂಟ್ ನಮ್ಮ ಶ್ರೇಯಸ್ ಹೊಸೂರ್ ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ತಲುಪಿಸಿ, ವಿದ್ಯಾ ಮುರ್ಕುಂಬಿ ಮೇಡಮ್ ಅವರು, ಭಾಳಷ್ಟು ಜನ ಇಲ್ಲಿರುವಂಥ ಯುವಕರಿಗೆ, ವಿಶೇಷವಾಗಿ ಇಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಪ್ರೇರಣೆ ಕೊಡುವಂಥ ಸಾಧನೆಯನ್ನು ಮಾಡಿರುವಂಥವ್ರು. ನಮ್ಮ ದೇಶ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಅವರ ವ್ಯಾಪಾರ ವಹಿವಾಟುಗಳ ಕಾರಣದಿಂದಾಗಿ ನಮ್ಮ ಶಕ್ತಿಯನ್ನು ಅಲ್ಲಿವರೆಗೂ ವಿಸ್ತಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಲುಪಿಸಿ, ವಿಶೇಷವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವಿನಾಶ್ ಪೋದ್ದಾರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಲುಪಿಸ್ತಾ ಇದ್ದೀನಿ. ಭಾಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಈ ಅತ್ಯಂತ ಸಂತೋಷದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗಿರುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಆಲ್ ಆಫ್ ಅಸ್, ಬಿಕಾಸ್ ಬೆಳಗಾಂ ಎಜುಕೇಷನ್ ಸೊಸೈಟಿ BK ಮಾಡೆಲ್ ಹೈಸ್ಕೂಲ್ is celebrating 100 years of service to society and service to education. ಯಾವುದೇ ಸಂಸ್ಥೆ, ಯಾವುದೇ ಒಂದು ಐಡಿಯಾ ಅಥವಾ ಯಾವುದೇ ಒಂದು ಸಮೂಹ 100 ವರ್ಷಗಳ ಕಾಲ ಅದು ಸಸ್ಟೈನ್ ಆಗಬೇಕು ಅಂತಂದರೆ, 100 ವರ್ಷಗಳವರೆಗೆ ಅದು ಜನಮಾನಸದಲ್ಲಿ ಅದು ರೆಲೆವೆಂಟ್ ಆಗಿರಬೇಕು ಅಂದರೆ, 100 ವರ್ಷಗಳ ಆಗು ಹೋಗುಗಳ ಮಧ್ಯೆಯೂ ಕೂಡ ಆ ಸವಾಲುಗಳನ್ನೆಲ್ಲ ಎದುರಿಸಿ ಅದು ಪ್ರಸ್ತುತತೆಯನ್ನು ಕಾಪಾಡಿಕೊಳ್ಳಬೇಕು, ಜೀವಂತವಾಗಿರಬೇಕು ಅಂತಂದರೆ ಬಹಳಷ್ಟು ಕಾರಣಗಳು ಅದ್ರ ಹಿಂದೆ ಇರಬೇಕು. ಇವತ್ತು BK ಮಾಡೆಲ್ ಹೈಸ್ಕೂಲು 100 ವರ್ಷ ಸಂಭ್ರಮಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಕನಸನ್ನು ಕಟ್ಟಿ ಈ ರೀತಿಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಮಹತ್ತರ ಉದ್ದೇಶವನ್ನು ಇಟ್ಟು ಶುರು ಮಾಡಿದಂಥ ಆ ಸಂಸ್ಥಾಪಕರನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಸಂಸ್ಥೆ ಬೆಳಿಬೇಕು ಅಂತಂದರೆ ಅದು ಕೇವಲ ಫೌಂಡರ್ಸಿಂದ ಸಾಧ್ಯ ಆಗೋದಿಲ್ಲ. 100 ವರ್ಷ ಅಂತಂದರೆ ಸುಮಾರು 5-6 ಜನರೇಷನ್ಗಳು ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಶಿಕ್ಷಕರು ಇದಕ್ಕೆ ಕೆಲಸ ಮಾಡಿರ್ತಾರೆ, ಎಷ್ಟು ಜನ ಪ್ರಾಂಶುಪಾಲರು, ಹೆಡ್ ಮಾಸ್ಟರ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ಶಾಲೆಯನ್ನು ಕಷ್ಟಗಳಲ್ಲಿದ್ದಾಗ ಅದಕ್ಕೆ ಸಪೋರ್ಟ್ ಕೊಟ್ಟು ಅದಕ್ಕೆ ಶಕ್ತಿ ಕೊಟ್ಟಂಥ ಆ ಆಡಳಿತ ವೃಂದದವರು. 100 ವರ್ಷ ಶಾಲೆ ನಡೆದಿದೆ ಅಂತಂದರೆ ಆ ಶಾಲೆಯಲ್ಲಿ ಎಷ್ಟು ಜನ PT ಸರ್ಗಳು ಕೆಲಸ ಮಾಡಿರ್ತಾರೆ, ಎಷ್ಟು ಜನ ನಾನ್ ಟೀಚಿಂಗ್ ಸ್ಟಾಫ್ ಸ್ಕೂಲ್ನಲ್ಲಿ ಕೆಲಸ ಮಾಡಿರ್ತಾರೆ, ಲ್ಯಾಬ್ ಅಟೆಂಡರ್ಸ್ ಇರ್ಬೋದು, ಆಯಾಗಳಿರ್ಬೋದು, ಈ ಇಡೀ ಸ್ಕೂಲಿನ ಸ್ವಚ್ಛವಾಗಿಟ್ಟಿರುವಂಥ ಸ್ಟಾಫ್ಗಳಿರ್ಬೋದು. ಇವತ್ತು ನಿಮ್ಮೆಲ್ಲರ ಪರವಾಗಿ 100 ವರ್ಷಗಳ ಕಾಲ ಈ ಸಂಸ್ಥೆಯ ಲೆಗಸಿಯನ್ನು ಕಾಪಾಡ್ಕೊಂಡು ಬಂದಿರುವಂಥ ಈ ಶಾಲೆಯ ಈ 5 ತಲೆಮಾರಿನ ಕರ್ಮಚಾರಿಗಳಿಗೆ ನಾವಿವತ್ತು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. It is because of them that the school stands in its shining glory. ಸ್ನೇಹಿತರೆ, ನಮ್ಮ ಜೊತೆಗೆ ಆತ್ಮೀಯರಾಗಿರುವಂಥ ಸಂಸದರಾದಂಥ ಈರಣ್ಣ ಕಡಾಡಿ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ.
ವಿ ಆರ್ ಆಲ್ ಲಿವಿಂಗ್ ಇನ್ ವೆರಿ ಇಂಟ್ರೆಸ್ಟಿಂಗ್ ಟೈಮ್ಸ್. ನಾವು ದಾರಿಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವಿನಾಶ್ ಪೋದ್ದಾರ್ ಅವರು ಶಿಕ್ಷಣದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿ ಅಂತಂದರು. ಒಂದು 25 ವರ್ಷದ ಹಿಂದೆ ಶಿಕ್ಷಣದ ಬಗ್ಗೆ ಅಥವಾ ಎಜುಕೇಷನ್ ಬಗ್ಗೆ ಮಾತನಾಡೋದು ಸ್ವಲ್ಪ ಈಸಿ ಇತ್ತು. ಆದರೆ ಇವತ್ತು ಮಾತನಾಡೋದು ಬಹಳ ಕಷ್ಟ ಇದೆ. 25 ವರ್ಷದ ಹಿಂದೆ SSLC ಎಕ್ಸಾಮ್ ಬಂದಾಗ ಕರೆಕ್ಟಾಗಿ ಎಕ್ಸಾಮ್ ಪಾಸ್ ಮಾಡು, SSLC ಮಾರ್ಕ್ಸ್ ಮೇಲೆ ನಿನಗೆ PUC ಒಳ್ಳೆ ಸೀಟ್ ಸಿಗಬೇಕು, PUCಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಇಂಜಿನಿಯರಿಂಗು ಮೆಡಿಸಿನ್ನು ಯಾವುದಾದ್ರೂ ಒಂದು ಡಿಗ್ರಿ ನೀನು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕಡೆ ಕಂಪ್ನಿಯಲ್ಲಿ, ಬ್ಯಾಂಕಲ್ಲಿ, ಮತ್ತೊಂದು ಕಡೆ ಕೆಲಸ ಸಿಗುತ್ತೆ. ಆ ಥರ ಕೆಲಸ ಸಿಕ್ತು ಅಂತಂದರೆ ನಿನಗೆ 60 ವರ್ಷ ಆಗೋವರೆಗೂ ಕೂಡ, ರಿಟೈರ್ ಆಗೋವರೆಗೂ ಕೂಡ ಲೈಫ್ ಸೆಟಲ್ ಆಗತ್ತೆ ಅನ್ನೋವಂಥ ಒಂದು ಸಿಂಪಲ್ ಮೆಸೇಜ್ ಕೊಟ್ಟು ಹೋಗ್ಬೋದಿತ್ತು. ಆದರೆ ಇವತ್ತು ಪ್ರಪಂಚ ಆಗಲಿ, ಎಜುಕೇಷನ್ ಆಗಲಿ, ಈ ಪ್ರೆಡಿಕ್ಟಬಲ್ ಪಾತ್ ಮೇಲೆ ಇವತ್ತು ಪ್ರಪಂಚ ನಡೀತಾನೆ ಇಲ್ಲ. ಮುಂಚೆ ಡಿಗ್ರಿ ಕಂಪ್ಲೀಟ್ ಮಾಡಿ ನಮ್ಮ ತಂದೆಯವ್ರ ವಯಸ್ಸಿನಲ್ಲಂತೂ, ಆ ಜನ್ರೇಷನ್ನಲ್ಲಂತೂ ಡಿಗ್ರಿ ಕಂಪ್ಲೀಟ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ತು ಅಂತಂದರೆ, ಅದರಲ್ಲೂ ಬ್ಯಾಂಕಿಂಗಲ್ಲಿ ಕೆಲಸ ಸಿಕ್ತು ಅಂತಂದರೆ ಲೈಫ್ ಸೆಟಲ್ ಆಯಿತು, ಹುಡುಗಿ ಕೊಟ್ಟು ಮದುವೆ ಮಾಡ್ಬೋದು ಅಂತ. ಆಗಲೂ ರಾಜಕಾರಣಿಗಳಿಗೇನು ಕೊಡ್ತಿರ್ಲಿಲ್ಲ, ಈಗಲೂ ಏನು ರಾಜಕಾರಣಿಗಳಿಗೇನು ಭಾಳ ಮುಂದೆ ಬಂದು ಹುಡುಗಿ ಕೊಟ್ಟು ಮದುವೆ ಮಾಡ್ತಾರೆ ಅಂತಲ್ಲ. ಐ ಟರ್ನ್ಡ್ ಔಟ್ ಟು ಬಿ ಲಕ್ಕಿ ಇನ್ ದಟ್ ರಿಗಾರ್ಡ್ ಅಷ್ಟೇ. ಆದರೆ ದ ಹೋಲ್ ಐಡಿಯಾ ಆಫ್ ಗೆಟಿಂಗ್ ಅ ಡಿಗ್ರಿ and then starting a career in a particular field of human activity and lasting in it for 6 decades is completely a thing of yesterday. ಇವತ್ತು ಪ್ರಪಂಚ ಎಷ್ಟು ಬದಲಾಗಿದೆ ಅಂತಂದರೆ, ಪರ್ಹ್ಯಾಪ್ಸ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಇವತ್ತು ಮಕ್ಕಳು ಯಾರು ಇವತ್ತು ಸ್ಕೂಲ್ ಕಾಲೇಜಲ್ಲಿದ್ದಾರೆ ಅವರು ಪ್ರವರ್ಧಮಾನಕ್ಕೆ ಬಂದು ಅವರು ಜಾಬ್ ಮಾರ್ಕೆಟನ್ನ ತಗೋವಂಥ ಅವ್ರು 25 ವರ್ಷ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಅನದರ್ 15 years ಫ್ರಮ್ ನೌ, ಅವತ್ತು ಯಾವ ಕೆಲಸಗಳಿರುತ್ತೆ, ಯಾವ ಕೆಲಸಗಳಿರಲ್ಲ ಅನ್ನೋದೇ ಇವತ್ತು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಪರ್ಹ್ಯಾಪ್ಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಿಸ್ ಜನರೇಷನ್, ಇಲ್ಲಿ ಕೂತಿರುವಂಥ ಈಗ ಯಾರು ಮಕ್ಕಳಿದ್ದಾರೆ, ಫಸ್ಟ್ ಟೈಮ್ ಇನ್ ಹ್ಯೂಮನ್ ಹಿಸ್ಟ್ರಿ ಆಫ್ಟರ್ ಅಟ್ಲೀಸ್ಟ್ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಫ್ಯೂಚರ್ ಆಫ್ ಜಾಬ್ಸ್ ಹೇಗಿರಬೇಕು ಅಂತ ಗೊತ್ತಿಲ್ಲದಲೇ ಸ್ಕೂಲು ಕಾಲೇಜಿಗೆ ಹೋಗ್ತಾ ಇರುವಂಥ, ಎಜುಕೇಷನನ್ನು ಪಡ್ಕೊಳ್ತಾ ಇರುವಂಥ ಒಂದು ಜನರೇಷನನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ದಿಸ್ ಇಸ್ ದ ಚಾಲೆಂಜ್. ಇವತ್ತು ವರ್ಲ್ಡ್ ಎಷ್ಟು ಬೇಗ ಚೇಂಜ್ ಆಗ್ತಾ ಇದೆ ಅಂತಂದರೆ, ಇವತ್ತಿರೋ ಟೆಕ್ನಾಲಜಿ ನಾಳೆಗೆ ಔಟ್ಡೇಟ್ ಆಗ್ತಾ ಇದೆ. ಇವತ್ತು ಇಂಜಿನಿಯರಿಂಗನ್ನು ಸೇರ್ಕೊಳ್ತಾ ಇರುವಂಥ ಮಕ್ಕಳು 4 ವರ್ಷ ಅವರು ಕಾಲೇಜ್ ಕಂಪ್ಲೀಟ್ ಮಾಡಿ ಪಾಸ್ಔಟ್ ಆಗೋಷ್ಟೊತ್ತಿಗೆ ಅವ್ರ ಕಾಲೇಜಲ್ಲಿ ಓದಿರೋದೇ ಔಟ್ಡೇಟೆಡ್ ಆಗೋಗಿರುತ್ತೆ. ವಿಚ್ ಇಸ್ ವೈ ದ ಮೊಮೆಂಟ್ ದೇ ಜಾಯ್ನ್ ಅ ನ್ಯೂ ಕೋರ್ಸ್, ನ್ಯೂ ಕಂಪನಿ, ಫಸ್ಟ್ 6 months 8 months ಅ ಇಯರ್ ಗೋಸ್ ಇನ್ ರೀಡೆವಲಪ್ಮೆಂಟ್ ಎಕ್ಸರ್ಸೈಸ್, ಫಿನಿಷಿಂಗ್ ಸ್ಕೂಲು, ಇನ್ನೊಂದು ಕೊಟ್ಟು ಹೊಸ ಟ್ರೈನಿಂಗ್ ಮಾಡೋದಕ್ಕೆ. ಸೊ ಹೀಗಿರಬೇಕಾದಾಗ ಶಿಕ್ಷಣ ಸಂಸ್ಥೆಗಳಿಗೆ ಬಹಳ ದೊಡ್ಡ ಸವಾಲಿದೆ. to give education that is relevant in today's times. But ಈ ಎಲ್ಲ ಚೇಂಜ್ಗಳ ಮಧ್ಯೆಯೂ ಕೂಡ there are some things that remain an eternal constant. ಈ ಎಲ್ಲ ಬದಲಾವಣೆಗಳ ಮಧ್ಯೆಯೂ ಕೂಡ ಸಾರ್ವಕಾಲಿಕವಾಗಿ ಶಾಶ್ವತವಾಗಿರುವಂಥ ಕೆಲವು ಮೌಲ್ಯಗಳು ಅಂತಿದ್ದಾವೆ. ಆ ಮೌಲ್ಯಗಳು, ಆ ವ್ಯಾಲ್ಯೂಸ್ಗಳನ್ನು ಕಲ್ತ್ಕೊಳ್ಳಿಕ್ಕೋಸ್ಕರನೇ ಇವತ್ತಿನ ಶಾಲಾ ಕಾಲೇಜುಗಳ ಅವಶ್ಯಕತೆ ಇದೆ. ಶಾಲಾ ಕಾಲೇಜುಗಳು ಅದೇ ಶಿಕ್ಷಣವನ್ನು ಕೊಡಬೇಕಾಗಿದೆ. ಭಾಳ ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆ ನನಗನ್ಸಿರುವಂಥ ಈ ಇವತ್ತಿನ ಚೇಂಜ್ ಕಾಂಟೆಕ್ಸ್ಟ್ನಲ್ಲಿ ಎಜುಕೇಷನಿಗೆ ಬೇಕಾಗಿರುವಂಥ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಅಂಶಗಳನ್ನು ನಿಮ್ಮ ಎದುರುಗಡೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ನನಗೆ ಭಾಳ ನಂಬಿಕೆ ಇರುವಂಥದ್ದು ಏನು ಅಂತಂದರೆ, 100 ವರ್ಷಗಳ ಕಾಲ BK ಮಾಡೆಲ್ ಹೈಸ್ಕೂಲು ಈ ರೀತಿ ಯಶಸ್ವಿಯಾಗಿ ನಿರ್ವಹಿಸಿದೆ ಅಂತಂದರೆ,
ನೂರಾರು ಜನ ಸಮಾಜಕ್ಕೆ ಕೊಡುಗೆ ಕೊಡುವಂಥ ನಾಯಕರನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಶಾಲೆ ಸಮಾಜಕ್ಕೆ ಕೊಟ್ಟಿದೆ ಅಂತಂದರೆ ಈ ಎಲ್ಲ ಶಾಶ್ವತ ಮೌಲ್ಯಗಳ ಆಧಾರಿತವಾಗಿರುವಂಥ ಶಿಕ್ಷಣವನ್ನೇ ಇಷ್ಟು ವರ್ಷ ಈ ಶಾಲೆ ಕೊಟ್ಕೊಂಡು ಬಂದಿದೆ ಅನ್ನುವಂಥದ್ದು ಕೂಡ 100ಕ್ಕೆ 100 ನಾವು ಜವಾಬ್ದಾರಿಯಿಂದ ಹೇಳ್ಬೋದು. ಶಿಕ್ಷಣ ಪ್ರಾರಂಭ ಆಗೋದು ಎಲ್ಲಿಂದ? ದಿ ಬಿಗಿನಿಂಗ್ ಆಫ್ ಆಲ್ ನಾಲೆಡ್ಜ್ ಇಸ್ ಕ್ಯೂರಿಯಾಸಿಟಿ. And curiosity is a very innate, natural attribute of every human being. ಇವತ್ತು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಮ್ಮ SP ಆಗಿರುವಂಥ ಭೀಮಾಶಂಕರ್ ಗುಲೇದವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದು. ಅವ್ರ ಮನೇಲಿ 3 ವರ್ಷದ ಒಂದು ಮಗು. ನಾನ್ ಸ್ಟಾಪ್ ಒಂದಲ್ಲ ಒಂದು ಪ್ರಶ್ನೆ ಕೇಳ್ತಾನೆ ಇತ್ತು ಅದು. ನಾವಿದ್ದಿದ್ದು 10 ನಿಮಿಷ ಮೋಸ್ಟ್ ಆಕ್ಟಿವ್ ಆಗಿದ್ದಿದ್ದು ಮಗು ಅಲ್ಲಿದ್ದಿದ್ದು, ಇದರಲ್ಲಿ ಪ್ರಶ್ನೆ ಕೇಳ್ತಾನೆ ಇದ್ದಿದ್ದು, ಅದು ಇದು ಮತ್ತೊಂದು, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಇನ್ನೊಂದು ಕೇಳಿ, ಆ 3 ವರ್ಷದ ಮಗು. ಯಾಕೆಂದರೆ ಕ್ಯೂರಿಯಾಸಿಟಿಯನ್ನು ಯಾರೂ ಕಲಿಸ್ಕೊಡೋದು ಬೇಡ. ಕ್ಯೂರಿಯಾಸಿಟಿ ಮನುಷ್ಯ ಹುಟ್ಟಿದ ತಕ್ಷಣವೇ ಸಹಜವಾಗಿ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂಥ ಒಂದು ಬೇಸಿಕ್ ಹ್ಯೂಮನ್ ಕ್ವಾಲಿಟಿ ಅದು. ಎಲ್ಲ ಜ್ಞಾನದ ಮೂಲವೂ ಕೂಡ ಈ ಕ್ಯೂರಿಯಾಸಿಟಿನೇ. ಪ್ರಪಂಚ ಹೇಗೆ ನಡೆಯುತ್ತೆ, ಇದು ಯಾಕೆ ಹೀಗಿದೆ, ಇದು ಯಾಕೆ ಹೀಗೇ ಇದೆ, ಇದು ಯಾಕೆ ಹೀಗಾಗೋದಿಲ್ಲ, ಆ್ಯಪಲ್ ಯಾಕೆ ಮೇಲ್ಗಡೆಯಿಂದ ಕೆಳಗಡೆನೇ ಬಿತ್ತು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆಲ್ ದಿ ಹೌಸ್ ವೈಸ್ ವಾಟ್ಸ್ ಆಫ್ ದ ವರ್ಲ್ಡ್ ಜ್ಞಾನ ಸಂಪತ್ತು ಪ್ರಾರಂಭ ಆಗಿದ್ದೇನೆ ಕ್ಯೂರಿಯಾಸಿಟಿ ಎನ್ನುವಂಥ ಒಂದು ಮೂಲ ಮಂತ್ರದಿಂದ. ಅನ್ಫಾರ್ಚುನೇಟ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ, ನಾವು ದೊಡ್ಡವರಾಗ್ತಾ ಆಗ್ತಾ ಬೆಳೀತಾ ಬೆಳೀತಾ ಈ ಸಹಜವಾಗಿರುವಂಥ ಕ್ಯೂರಿಯಾಸಿಟಿ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತು ಕ್ಯೂರಿಯಾಸಿಟಿ ನಮ್ಮಲ್ಲಿ ಕಡಿಮೆ ಆಗುತ್ತೋ, ಹೊಸದನ್ನು ಕಲ್ತ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನುವಂಥ ಹಪಹಪಿ, ಆ ಹಂಗರ್ ಕಡಿಮೆ ಆಗುತ್ತೋ, ಅವತ್ತಿಗೆ ನಮ್ಮ ಶಿಕ್ಷಣ ಮುಗಿಯುತ್ತೆ. ರವೀಂದ್ರನಾಥ್ ಟಾಗೂರರು ಅವರ 60ನೇ 70ನೇ ವಯಸ್ಸಿನಲ್ಲಿ ಸಂಗೀತ ಮತ್ತು ಪೇಂಟಿಂಗ್ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್ ಸೋ ಲಾಂಗ್ ವಿಲ್ ಐ ಲರ್ನ್ ಅಂತ ಮಹಾತ್ಮ ಗಾಂಧೀಜಿ ಅವರ ಕಡೆಯ ವಯಸ್ಸಿನಲ್ಲೂ ಕೂಡ ಅವರು ಬರೀತಾರೆ. ನಾವು ಇವತ್ತಿನ ಮಕ್ಕಳಿಗೆ ನಮ್ಮ ಶಿಕ್ಷಣದಲ್ಲಿ ಇನ್ ಆಲ್ ಚೇಂಜಿಂಗ್ ಎಜುಕೇಷನ್ ಎನ್ವೈರ್ನಮೆಂಟ್ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥ ಮೊದಲ ಸಿ ಯಾವುದು ಅಂತಂದರೆ, ದ ಫಸ್ಟ್ ಕಾನ್ಸ್ಟೆಂಟ್ ಅಂತಂದರೆ ಇಟ್ ಈಸ್ ಕ್ಯೂರಿಯಾಸಿಟಿ. ಇವತ್ತು ಪ್ರಪಂಚ ಬಹಳ ಚೇಂಜ್ ಆಗಿ ಹೋಗ್ತಾ ಇದೆ. ಇವತ್ತು ನೀವು ಯಾವುದೇ ಇನ್ಫಾರ್ಮೇಷನ್ ಪಡ್ಕೊಳ್ಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಹೋಗಿ ಓದಿ ತಿಳ್ಕೊಳ್ಬೇಕಾಗಿಲ್ಲ. ನೀವು ಚಾಟ್ GPT ಫೀಡ್ ಮಾಡಿಬಿಟ್ರೆ ಸಾಕು, ನಿಮ್ಗೆ 2 ನಿಮಿಷದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ನಿಮಗೊಂದು ಸಣ್ಣದು ಮೊನ್ನೆ ನಮ್ಮ ಮನೇಲಿ ನಡೆದಿದ್ದೊಂದು ಉದಾಹರಣೆ ಹೇಳ್ತೀನಿ. ನನ್ನ ತಂಗಿಯನ್ನು ಅವರ ಸ್ಕೂಲ್ನಲ್ಲಿ ದೇ ಹ್ಯಾಡ್ ಸೆಲೆಕ್ಟೆಡ್ ಹರ್ ಟು ಗಿವ್ ಹರ್ ವ್ಯಾಲಿಡಿಕ್ಟರಿ ಸ್ಪೀಚ್. ಅವ್ರ ಸ್ಕೂಲ್ನಲ್ಲಿ ಅವಳು ನನ್ನ ಹತ್ರ ಬಂದು ಸ್ಪೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳಿದ್ಲು. ನಾನು ಅವಳು ಹೇಳಿದೆ, ಒಂದು ಕೆಲಸ ಮಾಡು, ಫಸ್ಟು ಒಂದು ಸ್ಪೀಚ್ ಡ್ರಾಫ್ಟ್ ನೀನು ಬರ್ಕೊಂಡು ಬಾ, ಅದಾದಮೇಲೆ ನಾನು ನೀನು ಕೂತ್ಕೊಂಡು ಅದನ್ನು ಫೈನ್ ಟ್ಯೂನ್ ಮಾಡೋಣ ಅಂತ. ಒಂದು 5 ನಿಮಿಷದೊಳಗಡೆ ಬಂದು ಆಮೇಲೆ ಪ್ರಿಂಟ್ ತೊಗೊಂಬಂದು ಕೊಟ್ಟಲು. ನಾನು ಹಿಂಗೆ ನೋಡಿದೆ, ಫಸ್ಟ್ 3 ಲೈನ್ ಓದಿದ ತಕ್ಷಣ ನಾನು ಅವಳಿಗೆ ಕೇಳಿದೆ, ಚಾಟ್ GPT ನೋಡ್ಕೊಂಡು ಬರ್ದ್ಯಾ ಅಂತ. ಹೌದು. ಅವಳಿಗೆ ಕೇಳಿದೆ, ಈಗ ನಿಂತರನೇ ನಿನ್ನ ಜೊತೆಗೆ ಯಾರ್ಯಾರು 5 ಜನ ಫ್ರೆಂಡ್ಸ್ ಸೆಲೆಕ್ಟ್ ಆಗಿದ್ದಾರೆ, ಅವರು ಎಲ್ಲರೂ ಚಾಟ್ GPT ನೋಡ್ಕೊಂಡೆ ತಾನೇ ಬರೆದಿರ್ತಾರೆ. ಅವರೆಲ್ಲರದ್ದು ಒಂದೇ ಥರ ಸ್ಪೀಚ್ ಇತ್ತು ಅಂತಂದರೆ ನಿಮ್ಮದು ಅನ್ನೋವಂಥದ್ದು ಸ್ಪೀಚ್ ಏನಿದೆ? ಸೊ ಅವಳಿಗೆ ನಾನು ಹೇಳಿದೆ, ನೀನೊಂದು ಕೆಲಸ ಮಾಡು, ಲ್ಯಾಂಗ್ವೇಜ್ಗೆ ಚಾಟ್ GPTನ ಉಪಯೋಗಿಸ್ಕೊ, ಬಟ್ ನಿನ್ನ 5 ಇಯರ್ಸ್ ಸ್ಕೂಲ್ನಲ್ಲಿದ್ದಾಗ, ಕಾಲೇಜ್ನಲ್ಲಿದ್ದಾಗ ನಿನಗೆ ಆಗಿರೋವಂಥ ಯುನೀಕ್ ಅನುಭವಗಳು ಯಾವುದಿತ್ತು? ನಿನ್ನ ಫೇವ್ರೆಟ್ ಟೀಚರು, ಯಾವಾಗ ನೀನು ಗಲಾಟೆ ಮಾಡ್ಕೊಂಡಿದ್ದೆ ಸ್ಕೂಲಲ್ಲಿ, ಯಾರೋ ನಿನ್ನನ್ನು ರೇಗಿಸಿದ್ರು ಅಂತಂದರೆ ಅದು, ನಿನಗೆ ಭಾಳ ಬೇಜಾರಾಗಿದ್ದ ಎಪಿಸೋಡು, ತುಂಬ ಖುಷಿಯಾಗಿದ್ದ ಎಪಿಸೋಡು, ಕಾಲೇಜ್ ಟ್ರಿಪ್ಪಲ್ಲೆಲ್ಲೋ ಹೋದಾಗ ಆಗಿದ್ದಂಥ ಅನುಭವ, ಫೇವ್ರೆಟ್ ಸಬ್ಜೆಕ್ಟು, ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿದ್ದ ಅನುಭವ, ಚೆನ್ನಾಗಿ ಮಾಡಿಲ್ದಲೇ ಇದ್ದಿದ್ದ ಅನುಭವ, ಈ ಥರದೊಂದು 8-10 ಎಕ್ಸ್ಪೀರಿಯನ್ಸಸ್ ದಟ್ ಆರ್ ಯುನೀಕ್ ಟು ಯು, ಅದನ್ನು ಹಾಕ್ಬಿಟ್ಟು ಸ್ಪೀಚನ್ನು ಪ್ರಾಂಪ್ಟ್ ಮಾಡು ಅಂತ. ದ ಸ್ಪೀಚ್ ಟರ್ನ್ಡ್ ಔಟ್ ಟು ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್.
especially in an age where artificial intelligence is going to make all of us more and more uniform, the X factor in today's world, today's age and day, will be that original human ingenuity that is natural to all of us. ಅದನ್ನು ಶಾಲೆಗಳು ಶಿಕ್ಷಣದ ಮೂಲಕ ಯಾವ ರೀತಿ ಎತ್ತಿಡಿಯುತ್ತೆ ಅನ್ನುವಂಥದ್ದೇನೆ ನಮ್ಮ ಶಿಕ್ಷಣದಲ್ಲಿ ಇವತ್ತಿಗೆ ನಮಗೆ ಬೇಕಾಗಿರುವಂಥ ಬಹಳ ದೊಡ್ಡದಾಗಿರುವಂಥ ಒಂದು ಸವಾಲು. This brings us to the second most innate quality of a human being, that is creativity. Curiosity and creativity ಇದೆರಡೂ ಕೂಡ interlinked ಅದು. A curious mind can never, a curious mind will always be creative. A mind that is not curious will never be creative. ಆ್ಯಂಡ್ ಇವತ್ತು ನಮಗೆ ಬೇಕಾಗಿರುವಂಥದ್ದು, ಅದರಲ್ಲೂ ಇಂಡಿಯಾಗೆ ಇವತ್ತಿನ ಕಾಂಟೆಕ್ಸ್ನಲ್ಲಿ ಬೇಕಾಗಿರೋದು ಏನು ಅಂತಂದರೆ ಒರಿಜಿನಲ್ ಕ್ರಿಯೇಟಿವಿಟಿ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸತತ 3ನೇ ಬಾರಿಗೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಹೊಸ ದಿಕ್ಕನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಆ ದಿಕ್ಕು ಯಾವ ರೀತಿ ಇದೆ ಅಂದರೆ, ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ನಾನು ಐ ವಾಂಟ್ ಟು ಟೇಕ್ ಆಲ್ ಆಫ್ ಯುವರ್ ಅಟೆನ್ಷನ್. ಕೇವಲ 15 ವರ್ಷದ ಹಿಂದೆ some things were unimaginable in India that is in many ways taken for granted today. ನೀವಿವತ್ತು ಯಾವುದಾದ್ರೂ ಒಂದು ಕಂಪನಿ ಶುರು ಮಾಡಬೇಕು ಅಂತಂದರೆ, ಒಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತಂದರೆ, ನಿಮಗೆ ಸರ್ಕಾರದ ಕಡೆಯಿಂದ ಎಲ್ಲ ರೀತಿಯ ಫಂಡಿಂಗ್ ಸಿಗತ್ತೆ, ನಿಮಗೆ ಬ್ಯಾಂಕ್ನಿಂದ ಸಪೋರ್ಟ್ ಸಿಗತ್ತೆ, ಸೀಡ್ ಫಂಡಿಂಗಿಗೆ, ಏಂಜಲ್ ಇನ್ವೆಸ್ಟ್ಮೆಂಟಿಗೆ ನಿಮಗೊಂದು ಇಕೋಸಿಸ್ಟಮ್ ಡೆವಲಪ್ ಆಗಿದೆ. ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡಿ ನಿಮ್ಮ ಕಂಪನಿಯನ್ನು, ನಿಮ್ಮ ಆಂಟ್ರಪ್ರಿನೋರಲ್ ವೆಂಚರನ್ನು ಬೆಳೆಸೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸಪೋರ್ಟ್ ಸಿಸ್ಟಮು ಫಾರ್ ದ ಫಸ್ಟ್ ಟೈಮ್ ಈ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿದೆ. ಇನ್ಫೋಸಿಸ್ ಶುರು ಮಾಡಿದಾಗ ನಾರಾಯಣ್ ಮೂರ್ತಿಗಳು ಅವರ ಆಟೋಬಯೋಗ್ರಫಿಲಿ ಬರೀತಾರೆ, ನಂದನ್ ನಿಲೇಕಣಿಯವರು ಇದನ್ನು ಉಲ್ಲೇಖ ಮಾಡ್ತಾರೆ, ಹೆಂಗಿತ್ತು ಬಿಸ್ನೆಸ್ ಮಾಡೋಕ್ಕೆ ಎನ್ವಿರಾನ್ಮೆಂಟ್ ಆ ದೇಶದಲ್ಲಿ ಆಗಿನ ಸಂದರ್ಭದಲ್ಲಿ ಅಂತ. ಇನ್ಫೋಸಿಸ್ ಶುರು ಮಾಡಿದಾಗ ಅಮೇರಿಕಾದಿಂದ ಒಂದಿಷ್ಟು ಕಂಪ್ಯೂಟರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 1.5 ವರ್ಷ ಡೆಲ್ಲಿಗೆ ಲೈಸೆನ್ಸಿಗೆ ಓಡಾಡಬೇಕಾಗಿರುವಂಥ ಪರಿಸ್ಥಿತಿ ಇನ್ಫೋಸಿಸ್ನ ಫೌಂಡರ್ಸಿಗಿರುತ್ತೆ. ದೇಶ ಹಾಗಿತ್ತು. ಇವತ್ತು ಬೆಂಗಳೂರು ಇರ್ಬೋದು, ಬೆಳಗಾಂ ಇರ್ಬೋದು, ಪೂನಾ ಇರ್ಬೋದು, ಮುಂಬೈ ಇರ್ಬೋದು, ನೀವು ಯಾವುದಾದ್ರೂ ಒಂದು ಕಾಫಿ ಶಾಪಿಗೆ ನೋಡಿ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿರೋ ಹುಡುಗರು ಹೋಗಿ ನೀವು ಮಾತನಾಡಿಸಿದ್ರೆ, ಸ್ಯಾನ್ ಫ್ರಾನ್ಸಿಸ್ಕೋಗೋ, ಟೆಲ್ ಅವೀವಲ್ಲೋ, ಸಿಡ್ನಿಲೋ ಇರೋ ಕಂಪನಿ ಜೊತೆಗೆ ಕಾಂಪೀಟ್ ಮಾಡ್ತಾ ಇರುವಂಥ ಸ್ಟಾರ್ಟಪ್ಗಳನ್ನು ತಯಾರು ಮಾಡ್ತಾ ಇರುವಂಥ ಯುವಕರು ಭಾರತದಲ್ಲಿ ಇವತ್ತು ನಾವು ಆಗ್ತಿರೋದು ನೋಡ್ತಾ ಇದ್ದೀವಿ. ದಿಸ್ ಈಸ್ ಅ ಚೇಂಜ್ ರಿಯಾಲಿಟಿ. ಇವತ್ತು ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಬರೀ ಡಿಫೆನ್ಸ್ ಸೆಕ್ಟರ್ನಲ್ಲಿ 2013-2014 ಇಂಡಿಯಾಸ್ ಟೋಟಲ್ ಎಕ್ಸ್ಪೋರ್ಟ್ ಡಿಫೆನ್ಸ್ ನಾವು ಮಾಡ್ತಾ ಇದ್ದಿದ್ದು 600 crores. ಇವತ್ತು 24-25 ಇಂಡಿಯಾ ಮಾಡ್ತಾ ಇರುವಂಥ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇಸ್ ಕ್ಲೋಸ್ ಟು 28,000 crores. ನಾವು ತಯಾರು ಮಾಡಿ ಬೇರೆಯವ್ರಿಗೆ ಕೊಡ್ತಾ ಇರುವಂಥದ್ದು. ದಿಸ್ ಇಸ್ ಜಸ್ಟ್ ಒನ್ ಇಂಡಿಕೇಶನ್ ಇನ್ ಒನ್ ಸೆಕ್ಟರ್. ಸೊ ಇದೆಲ್ಲ ಪ್ರಾರಂಭ ಆಗ್ತಾ ಇದೆ ಅಂತಂದರೆ, ನ್ಯೂ ಅವೆನ್ಯೂಸ್ ಓಪನ್ ಆಗ್ತಾ ಇದೆ ಅಂತಂದರೆ, ಅದರಲ್ಲಿ ದ ಓನ್ಲಿ ವೇ ಯು ಕ್ಯಾನ್ ಮೇಕ್ ಅ ಮಾರ್ಕ್ ಇಸ್ ಥ್ರೂ ಯೋರ್ ಇಂಡಿವಿಜುವಲ್ ಕ್ರಿಯೇಟಿವಿಟಿ. ನಾವಿವತ್ತು ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರುವಂಥದ್ದು ದಿ ಅಬಿಲಿಟಿ ಟು ಥಿಂಕ್ ಒರಿಜಿನಲಿ, ದಿ ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್, ದಿ ಎಬಿಲಿಟಿ ಟು ಕಮ್ ಅಪ್ ವಿತ್ ನ್ಯೂ ಸೊಲ್ಯೂಷನ್ಸ್, and give them the daring courage to try and fail and still get up and make an effort one another time. ಭಾರತಕ್ಕೆ ಬೇಕಾಗಿರುವಂಥದ್ದು ಈ ಆಂಟ್ರಪ್ರಿನೋರಲ್ ಶಕ್ತಿ ಮಾತ್ರ. ನಾನು ಇದು ಹೇಗೆ ನಮ್ಮಲ್ಲಿ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾಗತ್ತೆ ಅಂತ ನೀವೇ ನೋಡಿ. ಇದು ನನ್ನ ಅನುಭವಕ್ಕೆ ಬಂದಿರೋದು ಅಷ್ಟೇ ಅಲ್ಲ, ನಿಮ್ಮ ಎಕ್ಸಾಂಪಲ್ಗಳಲ್ಲೇ ಬಂದಿರುತ್ತೆ. ಇಲ್ಲಿ ಯಾರು ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲಿಗೆ ಟೀಚ್ ಮಾಡಿರುವಂಥ ಟೀಚರ್ಸ್ ಇರ್ತಾರೆ, ಅವರ ಅನುಭವಕ್ಕೆ ಪ್ರತಿ ದಿವಸ ಬಂದಿರುತ್ತೆ ಇದು. ನಾನು ಇದೇ ಥರದ್ದೊಂದು ಸ್ಕೂಲ್ ಪ್ರೋಗ್ರಾಮಿಗೆ ಕೆಲವು ದಿವಸಗಳ ಹಿಂದೆ ಹೋಗಿದ್ದೆ. ಅವ್ರ ಪ್ರಿನ್ಸಿಪಾಲು ನನ್ನನ್ನು ಎಲ್ಲ ಕ್ಲಾಸ್ಗೂ ಕರ್ಕೊಂಡೋದ್ರು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಭಾಳ ಉತ್ಸಾಹದಲ್ಲಿ ಕರ್ಕೊಂಡೋದ್ರು ಎಲ್ಲ ಕ್ಲಾಸ್ಗೂ. ಮಕ್ಕಳು ಒಂದು ನಿಮಿಷ ಮಾತಾಡಿಸಿ ಅಂತ.
ಫಸ್ಟ್ ಸ್ಟ್ಯಾಂಡರ್ಡ್ ಎಂಟರ್ ಆಗಿದ ತಕ್ಷಣ ಕ್ಲಾಸ್ ರೂಮ್ನಲ್ಲಿ ಆ ಮಕ್ಳಿಗೆ ನಾನು ಯಾರು ಏನು ಯಾವುದು ಗೊತ್ತಿಲ್ಲ, ಏನೂ ಇಲ್ಲ, ಇಟ್ ಡಸಂಟ್ ಮ್ಯಾಟರ್ ಟು ದೆಮ್. ಕಿರ್ಚಾಡ್ತಾ ಇದ್ದು ಮಕ್ಕಳು. ಸುಮ್ಮನೆ ಅವ್ರ ಪ್ರಿನ್ಸಿಪಾಲ್ ಕೇಳಿದ್ರು, ಇವರು ಸರ್ ಬಂದಿದ್ದಾರಲ್ಲ, ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಅಂತ. ಎಲ್ಲ ಮಕ್ಕಳು ಕೈ ಎತ್ತದ್ವು. ಸುಮ್ಮನೆ ಅವ್ರಿಗೆ ಬಂದಿದ್ದೆಲ್ಲ ಹೇಳೋದು, ಇವರು ಅಂತ. ದ ಸೇಮ್ ಥಿಂಗ್ ವಾಸ್ ಪ್ರಿಟಿ ಮಚ್ ದ ಸೇಮ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಥರ್ಡ್ ಸ್ಟ್ಯಾಂಡರ್ಡ್. ನನಗಿನ್ನೂ ನೆನಪಿದೆ, 3ನೇ ಕ್ಲಾಸು ಮತ್ತು 2ನೇ ಕ್ಲಾಸು ಎರಡೂ ಆಪೋಸಿಟ್ ಇತ್ತು. ಸೊ ಯಾವಾಗ ನಾವು ಸೆಕೆಂಡ್ ಕ್ಲಾಸಲ್ಲಿ ಇದ್ವಿ, ಅವ್ರ ಟೀಚರ್ ಎಕ್ಸ್ಪ್ಲೇನ್ ಮಾಡಿದ್ರು, ಇವರು ತೇಜಸ್ವಿ ಅಂತ, ಇವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ MP, ಹೀಗೆ ಅದು ಇದು ಅಂತ ಎಲ್ಲ. 3ನೇ ಕ್ಲಾಸಲ್ಲಿ ಇದ್ದಿದ್ದು ಒಬ್ಬ ಹುಡುಗ ಕೇಳಿಸ್ಕೊಂಡಿದ್ದ, ನಮ್ಗದು ಗೊತ್ತಿರಲಿಲ್ಲ. ನಾವು 3ನೇ ಕ್ಲಾಸ್ ಒಳಗಡೆ ಹೋಗಿ ಇವ್ರು ಯಾರು ಅಂತ ಅವ್ರು ಕೇಳಿದ ತಕ್ಷಣನೇ ಎಲ್ಲರಿಗಿಂತ ಜೋರಾಗಿ ನನಗೆ ಗೊತ್ತು. ಆಮೇಲೆ ನನ್ನ ಹೆಸರು ಹೇಳ್ದ, ಯಾರು ಏನು ಅಂತ. ಹೆಂಗೆ ಗೊತ್ತು ನಿನಗೆ ಅಂತ. ಯಾಕೆ ನಮ್ಗೆಲ್ರಿಗೂ ಗೊತ್ತು, ಅವನಿಗೆ ಗೊತ್ತಿಲ್ಲ ಅಂತ. ಹೆಂಗೆ ಗೊತ್ತು ಅಂತಂದರೆ, ಸರ್ ನೀವು ಎದುರುಗಡೆ ಕ್ಲಾಸಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದಾಗ ನಾನು ಕೇಳಿಸ್ಕೊಂಡೆ ಅಂತಲೂ ಹೇಳ್ದ. ಅದೇ ನಾವು 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸಿಗೆ ಹೋಗ್ತಾ ನಾವು ಕೇಳ್ತಾ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಂಥ, ಕೈ ಎತ್ತುತ್ತಾ ಇದ್ದಂಥ ಕೈಗಳು ಕಡಿಮೆ ಆಗ್ತಾ ಹೋಯಿತು. ಯಾಕೆ ಅದು? ಆ 2ನೇ ಕ್ಲಾಸಲ್ಲಿರುವಂಥ ಮಗು 3ನೇ ಕ್ಲಾಸ್ನಲ್ಲಿರುವಂಥ ಮಗುಗೆ ನಾನು ತಪ್ಪುತ್ತರ ಕೊಟ್ಟರೆ ಯಾರೋ ನನ್ನನ್ನು ನಕ್ಬಿಡ್ತಾರಲ್ಲ ಅನ್ನೋವಂಥ ಭಾವನೆ ಅವನ ಮನಸ್ಸಲ್ಲಿ ಇರಲಿಲ್ಲ. ನಾನು ಉತ್ತರ ಕೊಡಬೇಕು, ಸರಿನೋ ತಪ್ಪೋ ಅನ್ನೋ ಉತ್ಸಾಹ ಅಷ್ಟೇ ಇತ್ತು. ಬಟ್ ನಾವು ಬೆಳೀತಾ ಆ ಮಗುಗೆ ಸರಿ ತಪ್ಪುಗಳನ್ನು ಕಲಿಸ್ತಾ ಹೋದ್ವಿ. ನೀನು ತಪ್ಪು ಮಾಡಿದಾಗ ನಿನ್ನನ್ನು ನಗ್ತಾರೆ, ಇಟ್ ಈಸ್ ರಾಂಗ್ ಅನ್ನೋದನ್ನು ಕಲಿಸಿದ್ವಿ. ನೀನು ಸರಿನೇ ಹೇಳಬೇಕು ಅಂತ ಕಲಿಸಿದ್ವಿ. ಆಗ ಗೊತ್ತಿಲ್ಲದಲೇ ಇರೋದನ್ನು ಅವನು ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳು ಸುಮ್ಮನೆ ಕೈ ಹಿಡಿದಲೇ ಮೇಲೆ ಕೂತ್ಕೊಂಡ್ರು. ದಿಸ್ ಈಸ್ ಹೌ ಅ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್. ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಆ ಕ್ಯೂರಿಯಾಸಿಟಿ ಮತ್ತು ಕ್ರಿಯೇಟಿವಿಟಿ, ಈ ರೀತಿ ಒಂದು ಮೆಕ್ಯಾನಿಕಲ್ ರೋಟ್ ಲರ್ನಿಂಗಿಂದಾಗಿ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾನು ಪ್ರತಿ ವರ್ಷ ನಮ್ಮ ಆಫೀಸ್ನಿಂದ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ. ಇಲ್ಲಿವರೆಗೆ ಬೆಂಗಳೂರು ದಕ್ಷಿಣದಲ್ಲಿ ಅತ್ಯಂತ ಬಡತನದಲ್ಲಿರುವಂಥ ಮಕ್ಕಳು, ಅವ್ರು ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ ಏನನ್ನೂ ಕೇಳ್ದಲೆ ಆ ಮಗು ಪ್ರತಿಭಾನ್ವಿತ ಇದೆ ಅಂತಂದರೆ ಆ ಮಗುಗೆ 4,500 ಮಕ್ಕಳಿಗೆ ಇಲ್ಲಿವರೆಗೆ 10,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕಳೆದ 4 ವರ್ಷದಿಂದ ಶಿಕ್ಷಣಕ್ಕೋಸ್ಕರ ಕೊಟ್ಟಿದ್ದೀವಿ. ಒಂದು ದಿವಸ ಆ ಮಗುಗೆ ಸ್ಕಾಲರ್ಶಿಪ್ ಕೊಡಬೇಕಾದಾಗ ಅವ್ರ ಟೀಚರ್ ಅದು ಪರಿಚಯ ಮಾಡಿಕೊಟ್ರು. ಲಿಟ್ರಲಿ ದಿಸ್ ಹ್ಯಾಪನ್. ಆ ಮಗುಗೆ ಮಾರ್ಕ್ಸ್ ಕೊಡಬೇಕಾದಾಗ ಅವ್ರ ಟೀಚರ್ ಹೇಳಿದ್ರು, ಸರ್ ಇವಳಿಗೆ ಎಷ್ಟು ಬುದ್ಧಿವಂತೆ ಅಂದರೆ ಎಕ್ಸಾಮ್ ಆನ್ಸರ್ ಶೀಟ್ ಹೆಂಗೆ ಬರೆದಿರ್ತಾಳೆ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಲೈನ್ಸ್ ಇರುತ್ತೆ, ಯಾವುದಾರ ಬಾಕ್ಸ್ ಇದ್ದು ಅದರಲ್ಲಿ ಪಿಂಕ್ ಕಲರಲ್ಲಿ ಬಾಕ್ಸ್ ಇತ್ತು ಅಂದರೆ ಪಿಂಕ್ ಕಲರಲ್ಲೇ ಆನ್ಸರ್ ಶೀಟಲ್ಲಿ ಬರೆದಿರ್ತಾಳೆ ಸರ್ ಅಂದರು. ದಿಸ್ ಈಸ್ ನಾಟ್ ಟು ಟೇಕ್ ಅವೇ ದ ಫ್ಯಾಕ್ಟ್ ದಟ್ ದ ಚೈಲ್ಡ್ ಇಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ವೆನ್ ಇಟ್ ಕಮ್ಸ್ ಟು ಮೆಮೊರೈಸಿಂಗ್ ಥಿಂಗ್ಸ್, ಬಟ್ ಇಟ್ ಈಸ್ ನಾಟ್ ಅ ಸರ್ಟಿಫಿಕೇಟ್ ಆಫ್ ಒರಿಜಿನಲ್ ಇಂಟೆಲಿಜೆನ್ಸ್. ಬಟ್ ಇಷ್ಟು ವರ್ಷ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ, ಈ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವೆಷ್ಟು ಬೈಹಾರ್ಟ್ ಹೊಡೆದು, ಎಷ್ಟು ಮೆಮೊರೈಸ್ ಮಾಡಿ, ಎಷ್ಟನ್ನು ವಾಪಸ್ ಹಾಕ್ತೀವಿ ಅನ್ನೋದನ್ನು ಮಾತ್ರ ನಾವು ಅದನ್ನು ಮೆಷರ್ ಮಾಡಿದ್ವೇ ಹೊರತು ಒರಿಜಿನಲ್ ಥಿಂಕಿಂಗನ್ನಾಗಲಿ, ಪ್ರಾಬ್ಲಮ್ ಸಾಲ್ವಿಂಗನ್ನಾಗಲಿ, ಕ್ರಿಯೇಟಿವ್ ಅಬಿಲಿಟಿ ಆಗಲಿ, ರಿಸ್ಕ್ ಟೇಕಿಂಗ್ ಅಬಿಲಿಟಿ ಆಗಿ, ಒಂದು 4-5 ಜನನ ತಗೊಂಡೋಗಿ ಒಂದು ಗ್ರೂಪನ್ನು ಲೀಡ್ ಮಾಡಿ ಅವರನ್ನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಅಬಿಲಿಟಿಗಳನ್ನಾಗಲಿ ವಿ ವರ್ ನೆವರ್ ಟೆಸ್ಟೆಡ್. ನಾನಿವತ್ತು ಇಲ್ಲಿರುವಂಥ ಟೀಚರ್ಸ್ಗಳಲ್ಲಿ, ಪೋದ್ದಾರ್ ಅವರಲ್ಲಿ ಮತ್ತು ಈ ಶಿಕ್ಷಣ ಸಂಸ್ಥೆಯ ಸ್ಟೇಕ್ ಹೋಲ್ಡರ್ಸ್ ಆಗಿರುವಂಥ ತಂದೆ ತಾಯಿಗಳಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಗಾನ್ ಆರ್ ದೋಸ್ ಡೇಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಿಸ್ಟಮ್ ಆಫ್ ಎಜುಕೇಷನ್. ಒಂದೇ ಥರ ಶಿಕ್ಷಣ, ಒಂದೇ ಥರ ಎಕ್ಸಾಮು, ಎಲ್ರಿಗೂ ಒಂದೇ ಸಬ್ಜೆಕ್ಟು, ಆಲ್ ಆಫ್ ದ್ಯಾಟ್ ಇಸ್ ಗಾನ್. ಇವತ್ತು ಮಕ್ಕಳಿಗೆ ಬೇಕಾಗಿರುವಂಥದ್ದು ಹೌ ಕ್ಯಾನ್ ವಿ ಲರ್ನ್ ಫಾರ್ ಆಲ್ ಟೈಮ್ ಟು ಕಮ್ ಅನ್ನುವಂಥ the ability to learn is what we need to teach, and that is what education institutions and parents must do. ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ನಿಮ್ಮ ಮನೆಯಲ್ಲಿ ನಿಮ್ಮ ಮಗುಗೆ ಕ್ಯೂರಿಯಾಸಿಟಿ ಆ್ಯಂಡ್ ಕ್ರಿಯೇಟಿವಿಟಿಯನ್ನು ಶಾಶ್ವತವಾಗಿ ಅದನ್ನು ನೆನಪಿಟ್ಕೊಳ್ಳೋದಕ್ಕೆ, ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ನೀವು ಅವರಿಗೆ ಅವಕಾಶ ಮಾಡಿಕೊಡಿ. ದಿ ಅದರ್ ಸಿ ದಟ್ ಐ ವಾಂಟ್ ಟು ಸ್ಪೀಕ್ ಆಫ್
ಇಸ್ ಕ್ಯಾರೆಕ್ಟರ್. ನಮ್ಮಲ್ಲಿ ಶಿಕ್ಷಣಕ್ಕೆ ಕೊಟ್ಟಿರುವಂಥ ಒತ್ತೆ ಅದು. ವಿದ್ಯಾ ದದಾತಿ ವಿನಯಂ, ವಿನಯ ದದಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾತ್ ಧರ್ಮಂ ಪರಸುಖಂ. ಇದು ನಮ್ಮಲ್ಲಿ ಹೇಳಿರುವಂಥದ್ದು. ವಿನಯ ಅನ್ನುವಂಥದ್ದು ಅಥವಾ ಕ್ಯಾರೆಕ್ಟರ್ ಅನ್ನುವಂಥದ್ದು ಶಿಕ್ಷಣದಿಂದನೇ ಬರಬೇಕಾಗಿರುವಂಥದ್ದು ಅಂತ. ದಟ್ ಈಸ್ ದ ಎಂಡ್ ಗೋಲ್ ಆಫ್ ಎಜುಕೇಷನ್ ಅಂತ. ಆ ಕ್ಯಾರೆಕ್ಟರ್ ಅಂತ. ಬೈ ಕ್ಯಾರೆಕ್ಟರ್ ವಾಟ್ ಡು ಐ ಮೀನ್? ಒಂದು 2-3 ಡೈಮೆನ್ಷನಲ್ಲಿ ನಾವು ಕ್ಯಾರೆಕ್ಟರನ್ನು ಅರ್ಥ ಮಾಡ್ಕೊಳ್ಬೋದು. ಬರುವಂಥ ದಿವಸಗಳಲ್ಲಿ ನಾನು ಇತ್ತೀಚೆಗೆ ಇಲಾನ್ ಮಸ್ಕ್ದೊಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ದೇ ಆರ್ ಸೇಯಿಂಗ್ ದಟ್ ಇನ್ ದ ಕಮಿಂಗ್ ಇಯರ್ಸ್ ವಿತ್ ಕ್ವಾಂಟಮ್ ಜಂಪ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಆ್ಯಂಡ್ ರೊಬಾಟಿಕ್ಸ್, ಜನ ನಾಳೆ ಬೆಳಗ್ಗೆ ಕೆಲಸ ಮಾಡಬೇಕಾಗಿರುವಂಥ ಅವಶ್ಯಕತೆನೇ ಇರಲ್ಲ, ಆ ರೀತಿ ವರ್ಲ್ಡ್ ಆಗೋಗುತ್ತೆ, ಇನ್ನೂ ಭಾಳಷ್ಟು ಚೇಂಜಸ್ ಬರುತ್ತೆ ಅಂತ. ಇಷ್ಟೊಂದು ಟೆಕ್ಟಾನಿಕ್ ಶಿಫ್ಟ್ ಆಗುವಂಥ ವರ್ಲ್ಡಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದು? ಮನುಷ್ಯ ಯಾವತ್ತಿನ ತನಕ ಬದುಕಿರ್ತಾನೋ ಅವತ್ತಿನ ತನಕ ಅವನಿಗೆ ಸುಖ ದುಃಖ ಇರುತ್ತೆ, ಏಳು ಬೀಳು ಇರುತ್ತೆ, ನಲಿವು ಖುಷಿ ಇರುತ್ತೆ. ಇವತ್ತು ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು ಅಂದರೆ ನಾಟ್ ಜಸ್ಟ್ ಮಾರ್ಕ್ಸ್ ಬಟ್ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್ ಅದು? ಎಕ್ಸಾಮ್ನಲ್ಲಿ ಕಾಪಿ ಹೊಡಿದಲೆ ಪ್ರಾಮಾಣಿಕತೆಯಿಂದ ನನಗೆ ಎಷ್ಟಾಗತ್ತೋ ಅಷ್ಟು ಮಾರ್ಕ್ಸನ್ನು ತಗೊಳ್ತೀನಾ, ದಟ್ ಈಸ್ ಅ ವ್ಯಾಲ್ಯೂ. ಅದನ್ನು ನಾವು ಇವತ್ತು ಮಕ್ಳಿಗೆ ಕಲಿಸ್ಬೇಕಂದ್ರೆ ನೀವು ಇವತ್ತು ಏನು ಟೆಸ್ಟ್ ಮಾಡ್ತೀರಾ? ಹೊರಗಡೆ ಬಂದು ಚಾಟ್ GPT ನೀವು ಟಕ್ಕನ ಟೈಪ್ ಮಾಡಿದ್ರೆ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಟೀಚರ್ಗಿಂತ ಸಖತ್ತಾಗಿರೋ ಉತ್ತರ ಚಾಟ್ GPT ಕೊಟ್ಬಿಡತ್ತೆ. ದ ವ್ಯಾಲ್ಯೂ ಆಫ್ ಸಿನ್ಸಿರಿಟಿ, ದಟ್ ಈಸ್ ಅ ವ್ಯಾಲ್ಯೂ. ಇವತ್ತು ನಮ್ಮ ಪ್ರಪಂಚ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಇಸ್ ಬಿಕಮ್ ಅ ಹ್ಯಾಬಿಟ್ ಎಲ್ರಿಗೂ. ನಮ್ಗೆ ಇವತ್ತು ಯಾವುದೇ ಎಕ್ಸಲೆನ್ಸ್ ಮಾಡಬೇಕು, ಯಾವುದೇ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಲಾಂಗ್ ಪೀರಿಯಡ್ ಅದಕ್ಕೆ ಎಕ್ಸಲೆನ್ಸಿಗೆ ಪ್ರಯತ್ನ ಮಾಡಬೇಕು, ಎಫರ್ಟ್ ಹಾಕಬೇಕು. ಇವತ್ತು ಹೇಗಾಗಿದೆ ಅಂತಂದರೆ ಬೈ ದ ವೆರಿ ನೇಚರ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಇವತ್ತೇ ನಮಗೆ ಬೇಕು ತಕ್ಷಣ. 30 ನಿಮಿಷ ಡೆಲಿವರಿ ಆಗ್ತಾ ಇತ್ತು, 2 ದಿವಸ ಡೆಲಿವರಿ ಆಗ್ತಾ ಇತ್ತು. ಇವಾಗ ನಮಗೆ ಡೆಲಿವರಿ ಎಲ್ಲ ವಿತಿನ್ 10 ಮಿನಿಟ್ಸ್. ಅದೇ ಕಾಂಪಿಟಿಷನ್ನು. ಬ್ಲಿಂಕಿಟ್ 10 ಮಿನಿಟ್ಸ್ ಬಂತ, ನಾನು ವಿತಿನ್ 10 ಮಿನಿಟ್ಸ್ ತೊಗೊಂಡು ಬರ್ತೀನಿ ಅಂತ ಝೆಪ್ಟೋ. ದಟ್ ಈಸ್ ಹೌ. ಆ್ಯಂಡ್ ದಿಸ್ ಕಲ್ಚರ್ ಆಫ್ ಐ ನೀಡ್ ಎವ್ರಿಥಿಂಗ್ ಇಮ್ಮಿಡಿಯೇಟ್ಲಿ subconsciously also has an effect on people who want to pursue great things. ನಾನಿವತ್ತು ಮಕ್ಕಳಲ್ಲಿ ಇನ್ಕ್ಲೂಡಿಂಗ್ ಮೀ ನನಗೂ ಅನಿಸೋವಂಥದ್ದು ನಮ್ಮ ಅಟೆನ್ಷನ್ ಸ್ಪ್ಯಾನ್ ಭಾಳ ಕಡಿಮೆ ಆಗ್ತಾ ಇದೆ. ನಾವು ಕಾನ್ಸ್ಟೆಂಟ್ ಓವರ್ಲೋಡ್ ಆಫ್ ಕಾಂಟೆಂಟ್ ಆನ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಸ್ಕ್ರೋಲಿಂಗ್ ಮಾಡಿ ಆರ್ ಅಟೆನ್ಷನ್ ಸ್ಪ್ಯಾನ್ಸ್ ಆರ್ ಬಿಕಮಿಂಗ್ ಸೋ ಲೆಸ್. ಸೊ ಹೀಗಿರಬೇಕಾದಾಗ ಹೌ ಕ್ಯಾನ್ ಸಂಬಡಿ ಅಚೀವ್ ಗ್ರೇಟ್ ಎಕ್ಸಲೆನ್ಸ್? ನಮ್ಮ ರಾಮ ಮಂದಿರದ ಶಿಲ್ಪಿ ಅರುಣ್ ಅವರು, ಯೋಗಿರಾಜ್ ಅವರದ್ದು ಒಂದು ಇಂಟರ್ವ್ಯೂ ಇದೆ. ಮಕ್ಕಳಿಗೆ ನೀವು ಅದನ್ನು ತೋರಿಸಿ ಮನೆಗೆ ಹೋದ್ಮೇಲೆ, ಒಂದು ಕಣ್ಣು, ಒಂದು ಮೂಗು, ಒಂದು ಹುಬ್ಬನ್ನು ಸರಿಗೆ ಮಾಡಬೇಕು ಅಂತಂದರೆ ಎಷ್ಟು ತಿಂಗಳು ತಪಸ್ಬೇಕು ಅಂತ ಅವ್ರು ಹೇಳ್ತಾರೆ ಅದರಲ್ಲಿ. ದಟ್ ಈಸ್ ಹೌ ಎಕ್ಸಲೆನ್ಸ್ ಇಸ್ ಅಚೀವ್ಡ್. ಎಕ್ಸಲೆನ್ಸ್ ಇಸ್ ನಾಟ್ 2-minute ಮ್ಯಾಗಿ ನೂಡಲ್ಸ್. ನಾವಿವತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು ದಿ ಡಾಗಡ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್. ಆ ಎಕ್ಸಲೆನ್ಸ್ ಯಾವತ್ತು ಬರುತ್ತೆ ಅಂತಂದರೆ ಪ್ರತಿದಿನ ಎಫರ್ಟ್ ಹಾಕಿದಾಗ, 10 ವರ್ಷ 15 ವರ್ಷ ಎಫರ್ಟ್ ಹಾಕಿದಾಗ ದೆನ್ ಎಕ್ಸಲೆನ್ಸ್ ಇಸ್ ಅಚೀವ್ಡ್. ಈ ಕ್ಯಾರೆಕ್ಟರನ್ನು ನಾವಿವತ್ತು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ವ್ಯಾಲ್ಯೂಸ್ ಓವರ್ ಮಾರ್ಕ್ಸ್. ಆ್ಯಂಡ್ ಇದು ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದರೆ ಇದು ಬರೀ ಟೀಚರ್ಸ್ಗಳ ಕೆಲಸ ಅಷ್ಟೇ ಅಲ್ಲ. ಮನೇಲಿ ಬಂದವ್ರು ಎಷ್ಟೋ ಟೈಮ್ ಇರ್ತಾರೆ, ಅಲ್ಲಿ ಇರುವಂಥ ತಾತ ಅಜ್ಜಿ, ಅಲ್ಲಿರುವಂಥ ತಂದೆ ತಾಯಿಗಳು, ಇವರೆಲ್ಲರದ್ದೂ ನಾವೆಲ್ಲರೂ ಒಂದು ಕಲೆಕ್ಟಿವ್ ಎಕ್ಸ್ಪರ್ಟೀಸಲ್ಲಿ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡಿದಾಗ ಮಾತ್ರ ದಿಸ್ ಇಸ್ ಪಾಸಿಬಲ್. ದ್ಯಾಟ್ ಬ್ರಿಂಗ್ಸ್ ಮೀ ಟು ಮೈ ನೆಕ್ಸ್ಟ್ ಸಿ, ಸಿಟಿಸನ್ಶಿಪ್. ಇವತ್ತು ಬೆಳಗ್ಗೆ ಫಿನ್ಸ್ ಕಾರ್ಯಕ್ರಮ ಆದಮೇಲೆ ಆರ್ಮಿ ವೆಟರನ್ ಅವರು ನಮಗೊಂದು ಚಿಕ್ಕದೊಂದು ಪುಸ್ತಕ ಕೈ ಕೊಟ್ಟರು, 2 ಪೇಜ್ದು ಬರೆದಿದ್ದು, ಹೌ ಟು ಬಿ ಎ ಗುಡ್ ಸಿಟಿಸನ್ ಅಂತ. ಇವತ್ತು ನಮ್ಮ ಭಾರತಕ್ಕೆ ಬೇಕಾಗಿರುವಂಥದ್ದು ಏನು? ಇವತ್ತು ಮೋದಿಯವರು 10,000 ಕೋಟಿ ಬಜೆಟ್ ಹಾಕಿ ಬುಲೆಟ್ ಟ್ರೈನ್ ಮಾಡ್ಬೋದು.
ಬುಲೆಟ್ ಟ್ರೈನ್ ಒಳಗಡೆ ಬಂದು ಪಾನ್ ಉಗಿದ್ರೆ, ಇವತ್ತು ಡಿಫೆನ್ಸ್ನಲ್ಲಿ ನಾವಿವತ್ತು ಪ್ರೈವೇಟೈಸೇಷನ್ನ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಬಹಳ ದೊಡ್ಡದಾಗಿರುವಂಥ ಆಪರ್ಚುನಿಟಿನ ಓಪನ್ ಮಾಡ್ಬೋದು. ಬಟ್ ಅಲ್ಲೂ ಡಿಸಾನೆಸ್ಟ್ ಆಗಿ ಕೆಲಸ ಮಾಡಿದ್ರೆ, ನಾವು ಆಕ್ಸೆಸ್ ಕಂಟ್ರೋಲ್ಡ್ ಎಕ್ಸ್ಪ್ರೆಸ್ ವೇ ಮಾಡ್ಬೋದು, ಅಲ್ಲೂ ನಾವು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಲಿಲ್ಲ, ಟ್ರಾಫಿಕ್ ಲಾ ಫಾಲೋ ಮಾಡಲಿಲ್ಲ ಅಂತಂದರೆ, ಸಿಂಗಪೂರ್ನ ಲೀ ಕ್ವಾನ್ ಯು ನೀವು ಆಶ್ಚರ್ಯ ಪಡ್ತೀರಾ. ಅಂಡ್ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ನಾನು ಕೈ ಮುಗಿದು ನಿವೇದನೆ ಮಾಡ್ತಾ ಇದ್ದೀನಿ, ನೀವಿವತ್ತು ಹೋಗಿ ಲೀ ಕ್ವಾನ್ ಯು ಬಗ್ಗೆ, ಸಿಂಗಪೂರ್ಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್, ಅವ್ರ ಬಗ್ಗೆ ಓದುವಂಥ ಪ್ರಯತ್ನ ಮಾಡಿ. ಇವತ್ತೇನೇ ಆಗಿದ್ರೆ ಸಿಂಗಪೂರ್, ಇಟ್ ಇಸ್ ಬಿಕಾಸ್ ಆಫ್ ಲೀ ಕ್ವಾನ್ ಯು. ಸಿಂಗಪೂರ್ ದೊಡ್ಡ ಸ್ಲಮ್ ಇದ್ದಂಗಿತ್ತು ಮಲೇಷ್ಯಾದಿಂದ ಹೊರಗಡೆ ಬಂದಾಗ. ಹಾಗಿದ್ದಂಥ ಸಿಂಗಪೂರ್ನ ಸಿಂಗಲ್ ಹ್ಯಾಂಡೆಡ್ಲಿ ಆ ಜನರನ್ನ ಶುರು ಮಾಡಿಸಿ ಒಂದು ಇನ್ಸ್ಪಿರೇಷನ್ ಕೊಟ್ಟು ಹೊಸ ದೇಶ ಶುರು ಮಾಡ್ತಾರೆ. ಫಸ್ಟ್ ಟೈಮು ಸಿಂಗಪೂರಲ್ಲಿ ಲಿಫ್ಟ್ಗಳು ಬರುತ್ತೆ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಿಸ್. ಸಿಂಗಪೂರ್ಗೆ ಹೋಗಿ ಬಂದಿರೋರಂತೂ ಯು ವಿಲ್ ಬಿ ಸರ್ಪ್ರೈಸ್, ಒಂದು ಕಾಲದಲ್ಲಿ ಸಿಂಗಪೂರ್ ಹೀಗಿತ್ತ ಅಂತ. ಸಿಂಗಪೂರ್ ಫಸ್ಟ್ ಟೈಮ್ ಲಿಫ್ಟ್ ಬರುತ್ತೆ ಸಿಂಗಪೂರಲ್ಲಿ, ಅಂದರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗೆ ಫಸ್ಟ್ ಟೈಮ್ ಬಂದಿರುತ್ತೆ. ಜನ ಹೊರಗಡೆ ಬಂದು ಉಗಿತಾ ಇರ್ತಾರೆ, ಒಳಗಡೆನೇ ಯೂರಿನಲ್ಸ್ ಮಾಡ್ತಾ ಇರ್ತಾರೆ. ಆಗ ಲೀ ಕ್ವಾನ್ ಯು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸ್ಮೆಂಟ್ ಮಾಡ್ತಾರೆ. ಟು ಬಿ ಅ ಫಸ್ಟ್ ವರ್ಲ್ಡ್ ಕಂಟ್ರಿ ವಿ ಮಸ್ಟ್ ಫಸ್ಟ್ ಅಡಾಪ್ಟ್ ಅ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಕಲ್ಚರ್ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿಂದ ಲಿಫ್ಟಲ್ಲಿ ಯಾವ ರೀತಿ ಇರಬೇಕು, ಪಬ್ಲಿಕ್ ಸ್ಪೇಸಲ್ಲಿ ಯಾವ ರೀತಿ ಇರಬೇಕು, ಒಬ್ರಿಗೊಬ್ರ ಜೊತೆಗೆ ನಾವು ಯಾವ ರೀತಿ ಇರಬೇಕು, ದೇಶಕ್ಕೆ ಸಮಾಜಕ್ಕೆ ಆ್ಯಸ್ ಅ ಸಿಟಿಸನ್ ನಾನು ಹೇಗಿರಬೇಕು ಅನ್ನುವಂಥ ಆ ಕಲ್ಚರಲ್ ಓರಿಯೆಂಟೇಷನ್ ಸಮಾಜದಲ್ಲಿ ಶುರು ಮಾಡಿಸ್ತಾರೆ. ಇಟ್ ಈಸ್ ಅ ರಿಸಲ್ಟ್ ಆಫ್ 40 years of such consistent effort that Singapore today has the highest per capita income in the world, one of the cleanest cities in the world. and Singapore ಇವತ್ತು ಆ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಆ ಸಿಟಿಸನ್ಶಿಪ್ನಲ್ಲಿ ಆ ಕಲ್ಚರಲ್ ವ್ಯಾಲ್ಯೂಸ್ ತಂದಿದ್ದರಿಂದ ಸಾಧ್ಯ ಆಗಿತ್ತು. ನಾವಿವತ್ತು ನಮ್ಮ ಮಕ್ಕಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳ ಮೂಲಕ ಇವತ್ತಿಲ್ಲಿರುವಂಥ ಇದರಿಂದ ಪಾಸ್ಔಟ್ ಆಗಿರುವಂಥ ಎಷ್ಟೋ ಜನ ಸಾಧಕರದ ಹೆಸರನ್ನ ಅವಿನಾಶ್ ಪೋದ್ದಾರ್ ಅವರು ನನಗೆ ಹೇಳಿದ್ರು. ಅದನ್ನು ನೋಡಿದ್ರೆ ಈ ಶಿಕ್ಷಣ ಸಂಸ್ಥೆ ಅದೇ ಮಾನದಂಡಗಳನ್ನು ಇಟ್ಕೊಂಡು ದ ವ್ಯಾಲ್ಯೂಸ್ ಆಫ್ ಸಿಟಿಸನ್ಶಿಪ್ಪನ್ನು ನಮ್ಮ ಮಕ್ಕಳಲ್ಲಿ ಕಲಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಬರುತ್ತೆ. ದಟ್ ಈಸ್ ವಾಟ್ ವಿಲ್ ಮೇಕ್ ಅ ಗ್ರೇಟ್ ನೇಷನ್. ಇದ್ರ ಜೊತೆಗೆ ದರ್ ಇಸ್ ಅ ಲಾಸ್ಟ್ ಸಿ ದಟ್ ಐ ವಾಂಟ್ ಟು ಸೇ ಆ್ಯಂಡ್ ಕನ್ಕ್ಲೂಡ್ ಮೈ ಸ್ಪೀಚ್ ವಿತ್. ಕ್ಯೂರಿಯಾಸಿಟಿ, ಕ್ರಿಯೇಟಿವಿಟಿ, ಕ್ಯಾರೆಕ್ಟರ್, ಸಿಟಿಸನ್ಶಿಪ್, ಇದೆಲ್ಲದ್ರ ಜೊತೆಗೆ ಎಜುಕೇಷನ್ನ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಕಂಪ್ಲೀಟ್ನೆಸ್ ಆಫ್ ಎಜುಕೇಷನ್, ಕಂಪ್ಲೀಟ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್. ಏನು ಹಂಗಂದರೆ, ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಅವನು ಬೆಳಿಬೇಕು ಅಂತಂದರೆ ನಾವು ಬುದ್ಧಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಮ್ಮ ದೇಹಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಕೈಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಮನಸ್ಸಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಈ ಕಂಪ್ಲೀಟ್ನೆಸ್, ದಿಸ್ ಹೋಲ್ಸಮ್ನೆಸ್ ಆಫ್ ಎಜುಕೇಷನ್, ಈ ಪೂರ್ಣತ್ವ ಅಂತ ನಮ್ಮಲ್ಲಿ ಈ ಒಂದು ಕಾನ್ಸೆಪ್ಟ್ ಇದೆ. ಆ ಪೂರ್ಣತ್ವ ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯಲ್ಲಿ ಬರೋವಂಥದ್ದೇನೆ ಸ್ಪೋರ್ಟ್ಸ್ನ ಮುಖಾಂತರ, ಕಲೆಗಳ ಮುಖಾಂತರ, ಆರ್ಟ್ ಆ್ಯಂಡ್ ಕಲ್ಚರ್ನ ಎಜುಕೇಷನ್ನ ಮುಖಾಂತರ. ದಿಸ್ ಈಸ್ ವಾಟ್ ವಿಲ್ ಮೇಕ್ a human being complete in his true sense. I have 3 very specific requests to all parents here, and ನಾನು ಇದನ್ನು ಸ್ವತಃ ನನ್ನ ತಂದೆ ತಾಯಿ ಇದನ್ನು ನನಗೆ ಕಲಿಸಿರುವಂಥ ಅನುಭವದ ಒಂದು ಆ್ಯಸ್ ಅ ಬೆನಿಫಿಷರಿ ಇದನ್ನು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು, ನಮ್ಮ ಮನೆಗಳಲ್ಲಿ ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಅದು ಮರಾಠಿ ಇರಲಿ, ಹಿಂದಿ ಇರಲಿ, ತಮಿಳ್ ಇರಲಿ, ಕನ್ನಡ ಇರಲಿ, ಯಾವುದೇ ನಮ್ಮ ಮಾತೃಭಾಷೆ ಇರಲಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ನಮ್ಮ ಮಾತೃಭಾಷೆಯಲ್ಲೇ ನಾವು ಮಾತನಾಡಿಸ್ತೀವಿ, ನಮ್ಮ ಮಾತೃಭಾಷೆಯ ಗಂಧ ಗಾಳಿ ಸಂಸ್ಕಾರ ಕೊಡ್ತೀವಿ. ಎರಡನೇದು, ಮಾತೃಭಾಷೆ ಮಾತನಾಡೋದ್ರ ಜೊತೆಗೆ ಆ ಮಗುಗೆ ನಮ್ಮ ಭಾಷೆಯ ಸಾಂಸ್ಕೃತಿಕ ಮತ್ತು ಲಿಟ್ರರಿ ಸಂಪತ್ತಿನ ಬಗ್ಗೆ ಜ್ಞಾನ ಕೊಡ್ತೀವಿ. ಇಟ್ ಈಸ್ ವೆರಿ ಎಸೆನ್ಷಿಯಲ್. Language is not just a mere medium of communication, it is a medium of transmission of culture.
ನಮ್ಮ ಭಾಷೆಗಳನ್ನು ನಾವು ತಲುಪಿಸ್ಬೇಕು, ಕಲಿಸ್ಬೇಕಿದೆ. ಎರಡನೇದು, ಮಕ್ಕಳು ಚಿಕ್ಕೋರಿದ್ದಾಗ ನೀವು 10 ಬೇರೆ ಬೇರೆ ಡಿಸಿಪ್ಲಿನ್ಸ್ನವ್ರಿಗೆ ಕಲಿಸಿದ್ರು ಕೂಡ ಠಕ್ ಅನ್ನಂಗೆ ಕಲ್ತ್ಕೊಳ್ತಾರೆ. ಅಷ್ಟು ಗ್ರಾಸ್ಪಿಂಗ್ ಪವರ್ ಮಕ್ಕಳಲ್ಲಿರುತ್ತೆ. ದ್ಯಾಟ್ ಈಸ್ ದ ಏಜ್ ಟು ಇಂಟ್ರಡ್ಯೂಸ್ ದೆಮ್ ಟು ಆರ್ಟ್ಸ್. ಋಷಿ ಅರವಿಂದರು, ವಿವೇಕಾನಂದರು ಮಗುಗೆ ಆರ್ಟ್ಸ್ ಎಜುಕೇಷನ್ನ ಬಗ್ಗೆ, ಈ ಕಲಾ ಸಂಸ್ಕಾರದ ಬಗ್ಗೆ ಪುಟಗಟ್ಟಲೆ ಬರೆದಿದ್ದಾರೆ. ಹೌ ದಟ್ ಟ್ರಾನ್ಸ್ಫಾರ್ಮ್ಸ್ ದ ಮೈಂಡ್ ಅಂತ. ಮೈಂಡಿಗೆ ಬೇಕಾಗಿರುವಂಥ ಮೆಲಿಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಶಾರ್ಪ್ ಥಿಂಕಿಂಗ್, ಹೋಲ್ಸಮ್ನೆಸ್, ಇದೆಲ್ಲ ಕಲೆಯಲ್ಲಿ ಬರುತ್ತೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ಪ್ರತಿ ಮಗುಗೂ ಕೂಡ ಏನೋ ಒಂದು ವಿಶೇಷ ಕಲೆ ಇರುತ್ತೆ, ವಿಶೇಷ ಟ್ಯಾಲೆಂಟ್ ಇರುತ್ತೆ. ನಾವು ಒಂದೇ ಸಿಂಗಲ್ ಮೈಂಡೆಡ್ ಪರ್ಸೂಟ್ ಆಫ್ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಷನ್ನ ನಾವು ಇವತ್ತು ಮಾಡ್ತಾ ಹೋದರೆ ಇವತ್ತಿನ ಯುಗದಲ್ಲಿ ಅವ್ರ ಗ್ರೇಟ್ನೆಸ್ ಯಾವತ್ತೂ ಹೊರಗಡೆನೇ ಬರೋದಿಲ್ಲ. ನೀವು ದೇಶಕ್ಕೆ ಪದ್ಮವಿಭೂಷಣ, ಭಾರತ ರತ್ನ ಬಂದಿರುವಂಥ ವ್ಯಕ್ತಿಗಳದ್ದು ಲಿಸ್ಟ್ ತಗೊಳ್ಳಿ. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರಿದ್ದಾರೆ, ನೃತ್ಯಗಾರ್ತಿಯರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಇಕನಾಮಿಕ್ಸ್ನಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಿರೋರು ಇದ್ದಾರೆ, ರಾಜಕಾರಣದಲ್ಲಿ ಮಾಡಿರೋರು ಇದ್ದಾರೆ, ಶಿಲ್ಪಿಗಳಿದ್ದಾರೆ. ಒಂದು ಸಮಾಜಕ್ಕೆ ಇವರೆಲ್ಲರೂ ಬೇಕಾಗತ್ತೆ. ಮಗುಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಮತ್ತು ಸಾಹಿತ್ಯ ಮತ್ತು ನೃತ್ಯ, ಈ ಲಲಿತ ಕಲೆ, ಇದ್ರದ್ದೆಲ್ಲ ಒಂದು ಸಂಸ್ಕಾರ ಕೊಟ್ಟರೆ ಇಟ್ ವಿಲ್ ಗಿವ್ ದೆಮ್ ದ ಆ್ಯಂಕರ್ ಫಾರ್ ಹೌ ಟು ಡೀಲ್ ವಿತ್ ಲೈಫ್ ವೆನ್ ಲೈಫ್ ಬಿಕಮ್ಸ್ ಡಿಫಿಕಲ್ಟ್. ಒಂದು ಸಣ್ಣ ಉದಾಹರಣೆ ನಿಮಗೆ, ನೀವು ಯಾವತ್ತಾದರೂ ಯಾರಾದರೂ ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರು ಅಥವಾ ಈ ಥರದ್ದು ಯಾವುದೋ ಒಂದು ಇಕನಾಮಿಕ್ಸ್ನಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇರೋವಂಥವ್ರು, ಇವತ್ತು ನಾನು ಇಡೀ ದಿವಸ ಮ್ಯಾಥ್ಸ್ ಮಾಡಿ ಅಥವಾ ಇವತ್ತು ಆಫೀಸಲ್ಲಿ ತುಂಬ ಕಷ್ಟ ಆಯ್ತಪ್ಪ, ಮೈಂಡ್ ಫ್ರೀ ಆಗೋದಕ್ಕೆ ಒಂದು ಸ್ವಲ್ಪ ಅರ್ಧ ಗಂಟೆ ಕೂತ್ಕೊಂಡು ಒಂದು ಟ್ರಿಗ್ನಾಮೆಟ್ರಿ ಮಾಡ್ತೀನಿ ಎಂದವ್ರು ಯಾರು ಕೇಳಿದ್ದೀರಾ? ಇವತ್ತು ಇಡೀ ದಿವಸ ಸ್ಟ್ರೆಸ್ ಆಗಿತ್ತು, 10 ನಿಮಿಷ ಮೈಂಡ್ ಫ್ರೀ ಆಗೋದಕ್ಕೋಸ್ಕರ ಕಿಶೋರ್ ಕುಮಾರ್ದೋ ಮೊಹಮ್ಮದ್ ರಫೀದೋ ಹಾಡು ಕೇಳ್ತೀವಿ ಅಂತಂತ. ಬಹಳ ನನಗಿವತ್ತು ಮೈಂಡು ತುಂಬ ಸ್ಟ್ರೆಸ್ ಇತ್ತು ಇವತ್ತು ಆಫೀಸಲ್ಲಿ, ಮನೆಗೆ ಹೋಗಿದ ತಕ್ಷಣ ಇವತ್ತು ನಾನು ಕೂತ್ಕೊಂಡು ಕ್ಯಾಲ್ಕ್ಯುಲಸ್ ಮಾಡ್ತೀನಿ ಅನ್ನೋರು ಯಾರ್ದಾರೋ ನೀವು ನೋಡಿದ್ದೀರಾ? ಈ ಲಲಿತ ಕಲೆಗಳು, ಈ ಆರ್ಟ್ ಆ್ಯಂಡ್ ಕಲ್ಚರ್ ಅದೊಂದು ಹೋಲ್ಸಮ್ ಪರ್ಸನಾಲಿಟಿ ಮಗು ಕೊಡ್ತಾ ಬರುತ್ತೆ. ದಯವಿಟ್ಟು 10ನೇ ಕ್ಲಾಸ್ ಬಂತು ಅಂತ, 11ನೇ ಕ್ಲಾಸು ಅಥವಾ PUC ಬಂತು ಅಂತ ಮಕ್ಕಳನ್ನ ಅಲ್ಲಿಂದ ಬಿಡಿಸಿ ಅವರನ್ನು ಬೇರೆ ಕಡೆ ತೆಗೆದುಕೊಂಡು ಬರುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮ ಮಕ್ಕಳಲ್ಲಿ ಅಪಾರವಾದಂಥ ಒಂದು ಜ್ಞಾನ ಇದೆ, ಅದನ್ನು ತಿಳ್ಕೊಳ್ಳುವಂಥ ಮನಃಶಕ್ತಿ ಇರುತ್ತೆ. ವಿ ಜಸ್ಟ್ ಹ್ಯಾವ್ ಟು ಪ್ಲೇಸ್ ಆರ್ ಫೇತ್ ಇನ್ ದೆಮ್ ಆ್ಯಂಡ್ ಗಿವ್ ದೆಮ್ ದಿಸ್ ಕಂಪ್ಲೀಟ್ನೆಸ್ ಆಫ್ ಎಜುಕೇಷನ್. ಕಡೆಯದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ದ ಮೋರ್ ಐ ಸಿ ದ ವರ್ಲ್ಡ್ and the more I travel through India, there is one truth that I see multiple times, and this truth gets reinforced every single time I travel the length and breadth of the country. ಪ್ರತಿಭೆಗೆ, ಪರಿಶ್ರಮಕ್ಕೆ ಜಾತಿ, ಆಸ್ತಿ, ಅಂತಸ್ತಿನ ಯಾವುದೇ ಹಂಗಿಲ್ಲ. ನಾವು ಬಡತನದಲ್ಲಿದ್ದೀವಿ ಅಂತನೋ, ಅಥವಾ ನಾವು ಈ ಭಾಷೆ ಮಾತನಾಡುವಂಥ ಜಾತಿಲಿದ್ದೀವಿ ಅಂತನೋ, ಅಥವಾ ನಾವು ಹಿಂದುಳಿದ ಮುಂದುಳಿದ ಈ ಜಾತಿ ಆ ಜಾತಿ ಅಂತ ಮನುಷ್ಯ ಮಾಡಿರುವಂಥ ಈ ಕನ್ಸ್ಟ್ರಕ್ಟ್ಗಳಲ್ಲಿದ್ದೀವಿ ಅನ್ನುವಂಥದ್ದು ಇಟ್ ಈಸ್ ನೆವರ್ ಅ ಬ್ಯಾರಿಯರ್ ಫಾರ್ ಪ್ರತಿಭೆ ಮತ್ತು ಪರಿಶ್ರಮ. ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ, ಎಲ್ಲರಲ್ಲೂ ಪರಿಶ್ರಮ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಯಾರು ಅದನ್ನು ಮಾಡುವಂಥ ಒಂದು ಕನಸನ್ನು ನಾವು ಅವ್ರ ಮನಸ್ಸಿನಲ್ಲಿ ಬಿತ್ತುತ್ತೀವೋ ಆ ಪರಿಶ್ರಮ ಮತ್ತು ಆ ಪ್ರತಿಭೆ ಒಂದು ಬೆಳಗುವಂಥ ಅವಕಾಶ ಅವತ್ತು ಸಿಗತ್ತೆ. ನಾನಿಲ್ಲಿರುವಂಥ ಶಿಕ್ಷಕರಲ್ಲಿ, ತಂದೆ ತಾಯಿಗಳಲ್ಲಿ ವಿನಮ್ರತೆಯಿಂದ ಮಾಡುವಂಥ ಪ್ರಾರ್ಥನೆ ಇಷ್ಟೇ, ಮೋರ್ ದ್ಯಾನ್ ಯೆಸ್ಟರ್ಡೇ, ಮೋರ್ ದ್ಯಾನ್ ಎನಿ ಟೈಮ್ ಬಿಫೋರ್ ಇಂಡಿಯಾಸ್ ಹಿಸ್ಟ್ರಿ, ಇವತ್ತು ಮಕ್ಕಳಿಗೆ, ಇವತ್ತು ಶಾಲೆಯಲ್ಲಿರುವಂಥ ಭಾರತದ ಮಕ್ಕಳಿಗೆ ದೊಡ್ಡ ಕನಸನ್ನು ಕಾಣುವಂಥ, ಆ ಕನಸಿನ ಕಡೆಗೆ ಪರಿಶ್ರಮದಿಂದ ಕೆಲಸ ಮಾಡುವಂಥ ಸಂಸ್ಕಾರವನ್ನು, ಕಲ್ಚರ್ನ ನಾವಿವತ್ತು ಕಲ್ಪಿಸಬೇಕಾಗಿದೆ. ದ ನೆಕ್ಸ್ಟ್ 25 years is the 25 years of India. The next 25 years is the 2 decades of India and India making an impression on the world. And the next 25 years belongs to those kids, that generation that is there in the schools today. ಅವ್ರಿಗೆ ಬೇಕಾಗಿರುವಂಥ ಪರಿಶ್ರಮ, ಅವ್ರಿಗೆ ಬೇಕಾಗಿರುವಂಥ ಎನ್ಕರೇಜ್ಮೆಂಟನ್ನು ಕೊಡುವಷ್ಟದ್ದೇ ನಮ್ಮ ಕೆಲಸ.
ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸ ಮಾಡೋಣಂತೆ ಎನ್ನುವಂಥ ಅಭಿಲಾಷೆ ಜೊತೆಗೆ ಅವಿನಾಶ್ ಪೋದ್ದಾರ್ ಅವರು ಮತ್ತು ಬೆಳಗಾವಿ ಎಜುಕೇಷನ್ ಸೊಸೈಟಿ ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ. 100 ವರ್ಷಗಳ ಈ ಸಾರ್ಥಕ ಪ್ರಯತ್ನ ಮತ್ತಷ್ಟು ಯಶಸ್ವಿಯಾಗಲಿ. ಇನ್ನೂ 100 ವರ್ಷಗಳ ಕಾಲ ಭಾರತಕ್ಕೆ 100 ವರ್ಷ ಆದಾಗ ಈ ಶಾಲೆಯಿಂದ ಭಾರತವನ್ನು ಬೆಳಗುವಂಥ ಮಕ್ಕಳು ಮತ್ತಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಲಿ ಎನ್ನುವಂಥ ಅಭಿಲಾಷೆ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಲುಪಿಸ್ತಾ ಇದ್ದೀನಿ. ನಮಸ್ಕಾರ.